ಆತ್ಮೀಯರೇ ನಮಸ್ಕಾರ. ನನ್ನ 3 ಕನ್ನಡದ ಕೃತಿಗಳು ಆ, ಇತ್ತೀಚೆಗೆ ಬಿಡುಗಡೆ ಆಯಿತು. ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸಪ್ನಾ ಬಕೋಸಲ್ಲಿ ರಿಲೀಸ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಸಪ್ನಾ ಬಕೋಸ್ ಪಬ್ಲಿಷ್ ಮಾಡಿರುವ ಈ ಕೃತಿಗಳು ವ್ಯಕ್ತಿತ್ವ ಪರಿವರ್ತನೆ ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು. ಓಕೆ, ಲೈಫ್ ನಮ್ದೇನೆ ಮತ್ತೊಂದು ಕೃತಿ, ನಮ್ಮ ಬದುಕು ನಮ್ಮದೇ ಅಂತ ಮೆಸೇಜ್ ಸಾರುತ್ತೆ. ಇನ್ನು ವ್ಯಕ್ತಿತ್ವ ದರ್ಪಣದಲ್ಲಿ 6 ಅಂಶಗಳು, ಅಂದರೆ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್, ಈ ಅಂಶಗಳನ್ನು ಬೀರುವಂಥದ್ದು. ಈ 3 ಕೃತಿಗಳ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಬಾಬು ಬಂದಿದ್ರು. ಆ ಫಂಕ್ಷನ್ ಹೇಗಿತ್ತು, ಅವ್ರಿಗೇನು ಫೀಲಿಂಗ್ ಆಯಿತು ಅಂತ ಕೇಳ್ತಾ ಇದ್ದೇನೆ. ಎಸ್ ಬಾಬು. ಇವರು ನಮಸ್ಕಾರ ಸರ್. ರಾಮನಗರದ ಡಯಟ್ ಅಲ್ಲಿ ಲೆಕ್ಚರರ್ ಆಗಿದ್ದಾರೆ. ಎಸ್ ಬಾಬು. ನಮಸ್ತೆ ಸರ್, ಬಹಳ ಖುಷಿ ಆಯ್ತು. ಆ ಒಂದು ಕಾರ್ಯಕ್ರಮ ಅದು ಸ್ವಪ್ನ ಬುಕ್ ಸ್ಟಾಲ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಆ ಸ್ವಪ್ನ ಬುಕ್ ಸ್ಟಾಲು ಒಂದು ಪ್ರತಿಷ್ಠಿತವಾದಂತ ಪುಸ್ತಕ ಮಳಿಗೆ. ಇವತ್ತು ಎಲ್ಲ ಮಟ್ಟ ಸ್ವಪ್ನ ಅಂದ್ರೆ ಆ ಪುಸ್ತಕ ಅಂದ್ರೆ ಸ್ವಪ್ನ ಅಂತೇಳಿ ಅವರು ಆ ಪ್ರಕಾಶನದವರು ತಮ್ಮ 3 ಪುಸ್ತಕಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಆ ಒಂದು ಕ್ವಾಲಿಟಿ ಏನಿದೆ, ಎಷ್ಟು ಚೆನ್ನಾಗಿ ಅವ್ರು ಮಾಡಬಲ್ಲರು, ಮಾಡಿರ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಆ ಕೃತಿಗಳನ್ನ ಬಿತ್ತಿದ್ದಾರೆ ಅಂತೇಳಿ ಅವತ್ತು ನಿಜವಾಗ್ಲೂ ಸಾಕ್ಷಿ ಆಯ್ತು. ಗಿರೀಶ್ ಕಾಸರವಳ್ಳಿ ಅನೇಕ ದಿಗ್ಗಜರು ಕೂಡ ಆ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಖುಷಿ ಕೊಡ್ತು ಸರ್. ನಿಜಕ್ಕೂ ಬೇರೆಯವ್ರಿಗೆ ಪ್ರೇರಣೆ ಆಯ್ತು. ನೋಡಿ, ನಾವು ಕೂಡ ಈ ಮಟ್ಟದಲ್ಲಿ ಎತ್ತರಕ್ಕೆ ಬೆಳಿಬೋದು. ಉತ್ತಮ ಪುಸ್ತಕಗಳನ್ನ ನಾವು ಕೂಡ ಬರೆದ್ರೆ ಸಮಾಜ ಗುರುತಿಸುತ್ತೆ, ಪ್ರಕಾಶನ ಸಂಸ್ಥೆಯವರು ಗುರುತಿಸುತ್ತೆ ಅಂತ. ಇವತ್ತಿಗೂ ಕೂಡ ಓದುಗರಿದ್ದಾರೆ ಸರ್. ಓದುಗರು ಇಲ್ದೇನೆ ಪುಸ್ತಕ ಇವತ್ತು ಅಷ್ಟು ಸುಲಭ ಅಲ್ಲ. ಇವತ್ತು ಮೊಬೈಲ್ ಬಂದಿರತಕ್ಕಂಥ ಯುಗ ಆಗಿದ್ರು ಕೂಡ ಇಷ್ಟು ಪುಸ್ತಕಗಳು ನಿರಂತರವಾಗಿ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮೌಲ್ಯಯುತವಾದಂಥ ಕೃತಿಗಳು ಬರ್ತಾ ಇದೆ ಅನ್ನೋದನ್ನ ಸೂಚಿಸ್ತು. ಅದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ತುಂಬಾ ಒಂದು ಕಾರ್ಯಕ್ರಮದಲ್ಲಿ ಇದ್ದು ತುಂಬಾ ತಡ ಆಯ್ತು. ಆದ್ರೂ ಕೂಡ ಎಡೆ ಬಿಡದೆ ನಾನು ಹೋಗ್ಲೇಬೇಕು ಆ ಕಾರ್ಯಕ್ರಮಕ್ಕೆ ಅಂತ ಬಂದೆ. ನನಗೂ ಕೂಡ ಅನೇಕ ಅಂಶಗಳು ಗೊತ್ತಾಯ್ತು. ಎಲ್ಲ ಅನೇಕ ದಿಗ್ಗಜರನ್ನ ನೋಡೋ ಸೌಭಾಗ್ಯ ಬಂತು. ಮತ್ತೆ ತಾವು ಕೂಡ 3 ಪುಸ್ತಕಗಳನ್ನ ಅಲ್ಲಿ ಬಿಡುಗಡೆ ಮಾಡಿದ್ದು. ಎಲ್ರಿಗೂ ಕೂಡ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲ ರೀತಿ ಅಧಿಕಾರಿ ವರ್ಗದವ್ರು ಬಂದಿದ್ರು, ಸಾಹಿತಿಗಳು ಬಂದಿದ್ರು, ವಿಮರ್ಶಕರು ಬಂದಿದ್ರು, ಚಿಂತಕರು ಬಂದಿದ್ರು. ಅವರೆಲ್ಲರನ್ನು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನೋಡ್ತಕ್ಕಂಥ ಅವಕಾಶವನ್ನ ತಾವು ಕೃತಿಗಳನ್ನ ಬರೀಲಾಗಿ ಅದನ್ನ ಸ್ವಪ್ನ ಬುಕ್ ಅವರು ಅಲ್ಲಿ ಸಮಾರಂಭದಲ್ಲಿ ಪ್ರಕಟಿಸಲಾಗಿ ಅನೇಕ ಅಂಶಗಳು ನನಗೆ ಬಹಳ ಪ್ರೇರಣೆಯನ್ನ, ಮಾರ್ಗದರ್ಶನವನ್ನ, ಒಂದು ನಾವು ಮಾಡಬೇಕು ಅನ್ನೋ ಒಂದು ಅರ್ಜ್ ಅಂತ ನಾವೇನು ಹೇಳ್ತೀವಿ ಅದನ್ನ ಕೊಡ್ತು. ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಯಾವ್ದಾದ್ರು ಆ ತರ ಸ್ವಪ್ನ ಬುಕ್ ಸ್ಟಾಲ್ ಅಲ್ಲಿ ಇದೆ ಅಂದಾಗ ದಯಮಾಡಿ ತಾವು ಕರೀರಿ ಸರ್. ಖಂಡಿತ ನಾವು ಬಿಡುವು ಮಾಡ್ಕೊಂಡು ಬರ್ತೀವಿ. ಹಲವರ ಸಮಾಗಮ, ಸಂಗಮ, ಜ್ಞಾನ ಹಂಚಿಕೆಗೆ ಒಂದು ವೇದಿಕೆ ಅಂದ್ರೆ ತಪ್ಪಾಗ್ಲಾರ್ದು ಸರ್. ಎಸ್, ಖಂಡಿತವಾಗಿ ನಮ್ಮ ಅವಕಾಶ ಮುಂದಿನ ಮಾಡಿಕೊಟ್ಟು. ಪುಸ್ತಕ ತರಬೇತಿಯಿಂದ ಯಶಸ್ಸು ಬಹುತೇಕ ಸೆಪ್ಟೆಂಬರ್ 14ಕ್ಕೆ ಬಿಡುಗಡೆಯಾಗುವ ಹ್ಮ್. ಸಾಧ್ಯತೆಗಳಿದೆ ಅಂತ ತಿಳಿಸ್ತಾ, ಹ. ಬಾಬು, ನಮ್ಮ ಪುಸ್ತಕಗಳನ್ನ ಅವತ್ತು ಕೊಂಡ್ಕೊಂಡ್ರಿ ಅನ್ಸುತ್ತೆ. ಹ್ಮ್. ಖಂಡಿತ. ಕೊಂಡ್ಕೊಂಡು ಅದನ್ನ ನೋಡಿದಾಗ ಫಸ್ಟ್ ಫೀಲಿಂಗ್ ಹೇಗೆ ಅನ್ನಿಸ್ತು? ಖಂಡಿತ ಬಹಳ ಇಷ್ಟೊಂದು ಚೆನ್ನಾಗಿ ಪುಸ್ತಕಗಳನ್ನ ಬರ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಯಾವಾಗ್ಲೂ ನಿರಂತರವಾಗಿ ಇರುತ್ತಲ್ಲ. ನಾವು ಕೂಡ ಇವ್ರನ್ನ ನೋಡಿದಾಗ ನಾವು ಏಕೆ ಪುಸ್ತಕಗಳನ್ನ ಬರಿಬಾರ್ದು, ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಲವಾರು ವಿಚಾರಗಳನ್ನ ಬೇರೆಯವ್ರಿಗೆ ತಿಳಿಸ್ಬೋದು ಅಂತೇಳಿ ನಮಗೂ ಒಂದು ಪ್ರೇರಣೆ ಸಿಕ್ಕಿದೆ ಸರ್. ಎಸ್ ಬಾಬು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಶೈಲಜಾ ಟೀಚರ್ ಇದ್ದಾರೆ, ಗಂಗಾವತಿ. ಆ, ಶೈಲಜಾ ಅವರೇ, ನನ್ನ ಪುಸ್ತಕಗಳನ್ನ ಓದಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಮಸ್ಕಾರ ಸರ್. ನಿಜವಾಗ್ಲೂ ಸರ್, ನಾನು ಅಷ್ಟೊಂದು ವ್ಯಕ್ತಿತ್ವದ ಬಗ್ಗೆ, ವ್ಯಕ್ತಿತ್ವ ಪರಿವರ್ತನೆ ಬಗ್ಗೆ ಅಷ್ಟು ಗಮನ ಹರಿಸಿದ್ದಿಲ್ಲ ಸರ್. ಯಾವಾಗ ತಮ್ಮ ಒಂದು ಪುಸ್ತಕಗಳನ್ನ ಓದಿದ್ನಲ್ಲ ಸರ್, ಹೌದು, ಮನುಷ್ಯನ ಯಶಸ್ಸಿನಲ್ಲಿ ಪ್ರಧಾನ ಪಾತ್ರ ವಹಿಸುವಂತದ್ದೇ ವ್ಯಕ್ತಿತ್ವ. ಅದರ ಒಂದು ವಿಕಸನಕ್ಕಾಗಿ ತರಬೇತಿಗಳು ಅಗತ್ಯ ಅಂತ ತಿಳ್ಕೊಂಡಿದ್ದೆ ಸರ್. ಹಾಗೆ ಈ ಪುಸ್ತಕಗಳನ್ನ ನೋಡಿದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ಎಷ್ಟು ಅನನ್ಯವಾಗಿರ್ತಕ್ಕಂಥದ್ದು ಅಂತ ನನ್ಗನ್ಸುತ್ತೆ. ಅಷ್ಟೇ ಹೆಮ್ಮೆ ಕೂಡ ಆಗುತ್ತೆ ಸರ್. ನಮ್ ಗುರುಗಳು ಇಷ್ಟೆಲ್ಲ ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕಾಗಿ ಅವರು ಮಾಡ್ತಕ್ಕಂತ ಅನಿರತ ಪ್ರಯತ್ನ ಅಂತ, ಬಹಳ ಅವಿರತ ಪ್ರಯತ್ನ ನಿರಂತರ ಮಾಡ್ತಾ ಇರ್ತೀರಿ ಸರ್ ಈ ಕ್ಷೇತ್ರದಲ್ಲಿ. ಇದೆಲ್ಲ ನಮ್ಗೆ ಮಾರ್ಗದರ್ಶನ ಆಗುತ್ತೆ ಸರ್. ನನಗೆ ಒಂದು ಮಾತು ಕೇಳಿದ್ದೆ ಸರ್, ಎಲ್ಲ ಓದಿದ್ದೆ. ಅಂದ್ರೆ ನಾವು ಹಣವನ್ನ ಗಳಿಸಿ ಕೋಟಿಗಟ್ಲೆ ಸಂಪಾದಿಸಿದಾಗ ನಮ್ಮ ನಂತರ ಅದು ಇನ್ನೊಬ್ಬರ ಹೆಸರಿಗೆ ತಕ್ಷಣ ವರ್ಗಾಯಿಸಲ್ಪಟ್ಟು ಬಿಡುತ್ತೆ. ಅಲ್ಲಿ ನನ್ನ ಹೆಸರು ಅನ್ನೋದು ಮರೆ ಆಗ್ಬಿಡುತ್ತೆ. ಆದ್ರೆ ಯಾವಾಗ ಒಂದು ಪುಸ್ತಕ ಅನ್ನೋದನ್ನ ನಾನು ಬರೆದಾಗ ಏನಾಗುತ್ತೆ, ಅದು ಯಾರ ಹೆಸರಿಗೂ ವರ್ಗಾಯಿಸಲಾಗದಂತಹ ಒಂದು ಆಸ್ತಿ. ಹಾಗಾಗಿ ಸಾಹಿತ್ಯ ಅನ್ನೋದು ಒಂದು ವ್ಯಕ್ತಿಯನ್ನ ಅಜರಾಮರಗೊಳಿಸ್ತಕ್ಕಂತ ಒಂದು ಕ್ಷೇತ್ರ ಸರ್.
ಅದೆಷ್ಟೇ ತಂತ್ರಜ್ಞಾನ ಬರ್ಲಿ ಏನೇ ಬರ್ಲಿ ಕೂಡ ಸಾಹಿತ್ಯಕ್ಕೆ ಸರಿಸಾಟಿ ಸಾಹಿತ್ಯನೇ ಸರ್. ಆ ಕ್ಷೇತ್ರದಲ್ಲಿ ಈ ಕೃತಿಗಳ ಮೂಲಕ ತಾವು ಕೊಟ್ಟಿರಂತ ಕೊಡುಗೆಗಳು ನಮ್ಮೆಲ್ಲರ ಬದುಕನ್ನ ಬದಲಾಯಿಸ್ತವೆ ಸರ್. ಅದಕ್ಕಾಗಿ ನಾನು ಸದಾ ತಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಸರ್, ವೀಕ್ಷಕರ, ಪ್ರೇಕ್ಷಕರ, ಓದುಗರ ಪರವಾಗಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕ ಆಸ್ತಿ ಅಂತ ಪುಸ್ತಕಗಳನ್ನು ಕರಿತೇವೆ. ನನ್ನ ಹೆಸರನ್ನ ವರ್ಗಾಯಿಸಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ನಮ್ಮ ನಂತರ ನಮ್ಮ ಕುಟುಂಬದವ್ರಿಗೆ 50ರಿಂದ 60 ವರ್ಷ ರಾಯಲ್ಟಿ ಪಡೆಯೋ ಒಂದು ಹಕ್ಕಿದೆ. ಸೊ ಹಾಗಾಗಿ ಬೇರೆ ಒಂದು ಪ್ರಾಪರ್ಟಿ ಇದ್ದ ಹಾಗೇನೆ ಪುಸ್ತಕಗಳು ಒಂದು ಪ್ರಾಪರ್ಟಿಯಾಗಿ ನಾನು ನನ್ನ ಕುಟುಂಬಕ್ಕೆ ಕೊಡುಗೆಯಾಗಿ ಇದನ್ನ ನೀಡ್ತಾ ಇದ್ದೇನೆ. ಪುಸ್ತಕದ ಹಣವನ್ನ ವರ್ಗಾಯಿಸೋದಕ್ಕೆ ಅವಕಾಶ ಇದೆ ಅಂತ ಮಾಹಿತಿಯನ್ನ ಹೇಳ್ತಾ ಹರಿಪ್ರಸಾದ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ. ನಮಸ್ಕಾರ ಸರ್. ನಾನು ಆಗ್ಲೇ ಹೇಳ್ಕೊಂಡ್ ಬಂದಿದ್ದೆ ನಿಮ್ಮ ಕೃತಿಗಳ ಬಗ್ಗೆ. ಒಂದು ರೆವಲ್ಯೂಷನ್ ಅಂತ, ಒಂದು ಕ್ರಾಂತಿ ಉಂಟು ಮಾಡ್ತವೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು. ಬರವಣಿಗೆ ಶೈಲಿ ಆಗಿರ್ಬೋದು ನಿಮ್ದು. ನಾನು ಗೋವಿಂದಪ್ಪ ಈ ಒಂದು ಪ್ರಾಸವನ್ನು ಬರ್ಕೊಂಡ್ ಬರ್ತಿದ್ದು, ಪ್ರಾಸವನ್ನು ಬಿಡಬೇಕಾದ್ರೆ ಬಹಳ ಒಂದು ವಿಮರ್ಶೆ ಚರ್ಚೆಗಳಾದವು. ಬಟ್ ಬಿಟ್ರು ಒಂದು ರೆವಲ್ಯೂಷನ್ ಸೃಷ್ಟಿ ಆಯ್ತು ಅವ್ರದ್ದು. ಮತ್ತೆ ಅವರು ಗೋವಿಂದಪ್ಪ ಅವರು ಬಿಟ್ಟ ಮೇಲೆನೆ ಸಾಹಿತ್ಯದಲ್ಲಿ ಒಂದು ಪ್ರಾಸ ಅಂತಕ್ಕಂಥದ್ದು ಬಿಟ್ಟಿದ್ದು. ಹಾಗೆ ನಿಮ್ಮ ಬರವಣಿಗೆ ಶೈಲಿ ಇದೆಯಲ್ಲ, ಬಹಳ ಸರಳ, ಸುಲಭ. ಎಲ್ಲಾ ಉಪಭಾಷೆಗಳನ್ನು ಸೇರಿಸಿ ಬರೆದಿದ್ದೀರಿ. ಉಪಭಾಷೆಗಳಂದ್ರೆ ಬೇರೆ ಬೇರೆ ವರ್ಗದವರು ಸಂದರ್ಶನ ಮಾಡಿರುವಂತಹ ವ್ಯಕ್ತಿತ್ವಗಳನ್ನ ಆರಿಸಿ ಬರೆದಿದ್ದ ಕಾರಣವಾಗಿ ಭಾಷೆ ಬೆಳವಣಿಗೆ ಆಗುತ್ತೆ, ವ್ಯಕ್ತಿತ್ವ ವಿಕಸನ ಆಗುತ್ತೆ, ಬರವಣಿಗೆ ಶೈಲಿ ಬದಲಾವಣೆ ಆಗುತ್ತೆ, ಮಾತಿನ ಶೈಲಿ ಬೆಳವಣಿಗೆ ಆಗುತ್ತೆ. ಹಲವಾರು ಹಂತಗಳಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಬಹುದೊಡ್ಡ ಪಾತ್ರವನ್ನು ವಹಿಸ್ತವೆ ಎಲ್ಲಾ ಕೃತಿಗಳಾಗಿರ್ಬೋದು. ನುಡಿಗಣ್ಣಿನ ಓದಿನಿ ನಾನು, ವ್ಯಕ್ತಿತ್ವ ಚಂದನ ಓದಿನಿ, ವ್ಯಕ್ತಿತ್ವ ಪರಿವರ್ತನೆ ಕೃತಿ ಓದಿನಿ. ಆ ಒಂದು ವ್ಯಕ್ತಿತ್ವ ಅನನ್ಯತೆ ಅರಿಯಿರಿ, ಸೋಲುಗಳಿಗೆ ಅಂಜದಿರಿ. ಈ ಒಂದು ಕೃತಿ ಒಂದೊಂದು ಮುತ್ತು, ಒಂದೊಂದು ರೀತಿ, ಒಂದೊಂದು ಬದಲಾವಣೆ. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬಹುದೂರ ಸಾಧನೆ ಸರ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇನ್ನೊಂದು ವಿಶೇಷ, ಈ ಕೃತಿಗಳಲ್ಲಿ ವಿಶೇಷ ಯಾಕೆ ಹೇಳ್ತೀನಿ ಅಂತಂದ್ರೆ, ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಕವಿ ಕವನವನ್ನು ರಚನೆ ಮಾಡಕ್ಕೆ ಊಹೆ ಇರುತ್ತೆ. ಬಟ್ ಇಲ್ಲಿ ಬರೆದಿರುವಂತದ್ದು ಪ್ರತಿಯೊಂದು ಅಕ್ಷರವೂ ಸಹ ಅನುಭವ. ಒಂದು ಅಷ್ಟು ಕೋಟಿಗಳನ್ನ ತಗೊಂಡಿರ್ಬೋದು, ಅಷ್ಟು ಅನುಭವ. ಅದಕ್ಕಾಗಿ ಬಹುದೊಡ್ಡ ಜನಪ್ರಿಯತೆಯನ್ನು ಪಡೆದಿದೆ ನಿಮ್ಮ ಪುಸ್ತಕಗಳು ಅಂತಕ್ಕಂಥದ್ದು. ನೀವೇ ಹೇಳಿದಾಗೆ ಸುಮಾರು ಟಾಪ್ 10 ಪುಸ್ತಕಗಳಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಕೃತಿ 8ನೇ ಸ್ಥಾನದಲ್ಲಿರುವಂತದ್ದು. ಬಹಳ ಕಂಗ್ರಾಚುಲೇಷನ್ ಸರ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಹೌದು, ಅದು ನಿಮ್ಮ ಅಳವಡಿಕೆ ಮಾಡ್ಕೊಂಡ್ರೆ ವ್ಯಕ್ತಿತ್ವ ಪರಿವರ್ತನೆ 36 ಮೆಟ್ಟಿಲುಗಳು ಏನಿದಾವೆ, ಅದ್ರ 36 ಮೆಟ್ಟಿಲುಗಳಲ್ಲಿ ಒಂದು 4 ಮೆಟ್ಟಿಲು ಹತ್ತಿದ್ರೆ ಸಾಕು ಅವನ ವ್ಯಕ್ತಿ ಅಂತಕ್ಕಂಥ ಬದಲಾವಣೆ ಮಾಡಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಪುಸ್ತಕಗಳು ಬರೀತೀರಿ, ಪರೀಕ್ಷೆ ನಿರೀಕ್ಷೆ, ಲೈಫ್ ನಂದೇನೆ, ತರಬೇತಿ ತಾಕತ್ತು, ತರಬೇತಿ ಯಶಸ್ಸು ಅಂತಕ್ಕಂಥ ಒಂದು ಕೃತಿಗಳನ್ನ ಬರೀತಿದ್ದೀರಿ. ಇನ್ನಷ್ಟು ಬರೀಲಿ. ಇದು ಕರ್ನಾಟಕ ಜನಕ್ಕೆ ತಲುಪಬೇಕು ಪುಸ್ತಕಗಳು ಅಂತಕ್ಕಂಥದ್ದು. ಸ್ಟೂಡೆಂಟ್ ತಲುಪಬೇಕು, ಪೋಷಕರು ತಲುಪಬೇಕು, ಮಠ ಮಾನ್ಯಗಳು ಕೊಟ್ರು ಚೆನ್ನಾಗಿರ್ತವೆ ಅಂತಕ್ಕಂಥದ್ದು. ಎಲ್ಲಾ ಕಡೆ ಹೋಗಿ ಅದೊಂದು ರೆವಲ್ಯೂಷನ್ ಸೃಷ್ಟಿಯಾಗಿ ಎಲ್ಲರೂ ಸಹ ಕರ್ನಾಟಕದ ಜನತೆ ಬದಲಾಗ್ಲಿ ಅಂತಕ್ಕಂಥದ್ದು ನನ್ನ ಆಶಯ ಸರ್. ಇನ್ನು ಹೇಳ್ಬೋದು, ಬಟ್ ಈ ಒಂದು ಸಂದರ್ಭಕ್ಕೆ ನನ್ನ ಬದಲಾವಣೆಯನ್ನ ಈ ಒಂದು ಮಾತಿನ ರೂಪದಲ್ಲಿ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಿಮ್ಮ ಮೂವರಿಗೂ ನಾನು ನಮ್ಮ ಕೃತಿಗಳ ಬಗ್ಗೆ, ಪುಸ್ತಕದ ಮಹತ್ವದ ಬಗ್ಗೆ ತಿಳಿಸಿದ್ರಿ. ವೀಕ್ಷಕರು, ನಿಮಗೇನು ಅನಿಸ್ತಾ ಇದೆ? ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತಾನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾನೆ.